ಹೈದರಾಬಾದಿ ಬಿರಿಯಾನಿ ಅಂದ್ರೆ ಅದರಲ್ಲಿ ಮಸಾಲೆ ಬಹಳ ಕಡಿಮೆ ಇರುತ್ತೆ, ಫ್ಲೇವರ್ ತುಂಬಾ ಜಾಸ್ತಿ ಇರುತ್ತೆ. ಈ ಸ್ಮೋಕಿ ಫ್ಲೇವರ್ ಇದ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಬನ್ನಿ ಮಾಡೋಣ. ಈ ಒಂದು ಬಿರಿಯಾನಿಗೆ ಪಕ್ಕಿ ಬಿರಿಯಾನಿ ಅಂತಾರೆ. ಅಂದ್ರೆ 90% ಬಂದಿರೋ ಅನ್ನ ಒಂದು ಪಾತ್ರೆಗೆ ಹಾಕಿ ಅದ್ರ ಮೇಲೆ 90% ಬಂದಿರೋ ಮಾಂಸ ಹಾಗೂ ಮಸಾಲೆ ಹಾಕಿ ಇದೇ ರೀತಿ ಲೇಯರ್ ಗಳಾಗಿ ಹಾಕ್ಬೇಕು. ಜೊತೆಗೆ ಕ್ರಿಸ್ಪಿಯಾಗಿ ಫ್ರೈ ಮಾಡಿದಂತ ಈರುಳ್ಳಿ ಕೂಡ ಬೇಕು. ಆಮೇಲೆ ಇದು ದಮ್ ಅಲ್ಲಿ ಕುಕ್ ಮಾಡಬೇಕು, ಅಂದ್ರೆ ಸ್ಲೋ ಆಗಿ ಕುಕ್ ಮಾಡಬೇಕು. ಸೌದೆ ಒಲೆ ಆದ್ರೆ ಬೆಂಕಿ ಆರಿಸಿ ಒಂದ್ ಸ್ವಲ್ಪ ಕೆಂಡ ಮೇಲೆ ಹಾಗೂ ಕೆಳಗಿಟ್ಟು ಬೇಯಿಸಬೇಕು. ಬಟ್ ಗ್ಯಾಸ್ ಸ್ಟವ್ ಆದ್ರೆ ಒಂದ್ ತವಾ ಇಟ್ಟು ಆಮೇಲೆ ನಮ್ ಬಿರಿಯಾನಿ ಪಾತ್ರೆ ಚೆನ್ನಾಗಿ ಸೀಲ್ ಮಾಡಿ ಕೆಂಡದಲ್ಲಿ ಸ್ವಲ್ಪ ತುಪ್ಪ ಹಾಕಿಟ್ರೆ ಒಂದು ಸ್ಮೋಕಿ ಫ್ಲೇವರ್ ಸಿಗುತ್ತೆ. ಈಗ ಇದು ಕ್ಲೋಸ್ ಮಾಡಿ ತವಾ ಮೇಲಿಟ್ಟು ಅದ್ರ ಮೇಲೆ ಬಿಸಿ ನೀರಿಟ್ಟು ಒಂದು ವೈಟ್ ಇಡಬೇಕು. ಹೈ ಫ್ಲೇಮ್ ಅಲ್ಲಿ 5 ನಿಮಿಷ, ಲೋ ಫ್ಲೇಮ್ ಅಲ್ಲಿ 15 ನಿಮಿಷ ಇಟ್ಟು ಒಂದ್ 10 ನಿಮಿಷ ಬಿಟ್ಟು ಆಮೇಲೆ ದಮ್ ಹೊಡಿಬೇಕು. ಇದು ಪಲಾವ್ ತರ ಮಿಕ್ಸ್ ಮಾಡ್ಲೇಬಾರದು, ಹಾಗೆ ಸರ್ವ್ ಮಾಡಬೇಕು. ಸ್ವಲ್ಪ ಪೀಸು, ರೈಸು, ಮಸಾಲೆ ಎಲ್ಲಾನು ಇರಬೇಕು. ಇದು ಹೈದರಾಬಾದಿ ಬಿರಿಯಾನಿಯ ಒಂದು ವರ್ಷನ್. ಇನ್ನೊಂದು ವರ್ಷನ್ ಹೇಗೆ ಅಂತ ಹೇಳಿದ್ರೆ ಅದರಲ್ಲಿ ಮಾಂಸ ರಾ ಆಗಿರುತ್ತೆ. ಅಂದ್ರೆ ಇದೇ ಸೇಮ್ ಮಸಾಲೆಗಳು ಹಾಕಿ ಮಾಂಸನ ಒಂದು ಪಾತ್ರೆ ಅಡಿಗೆ ಹಾಕಿ ಅದ್ರ ಮೇಲೆ ಅರ್ಧ ಬೆಂದಿರೋ ಅನ್ನ ಹಾಕಿ 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ತವಾ ಮೇಲೆ ಇಟ್ಟು ಬೇಯಿಸಿ ಆಮೇಲೆ ಒಂದು 40 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸಬೇಕು.